ಈ ದೊಡ್ಡ ಟೈರ್ಗಳದ್ದು ಪ್ರಾಬ್ಲಮ್ ನೋಡಿದ್ರಾ. ಸೊ ಹಂಗೆ ಇವತ್ತೊಂಚೂರು ಕುಶಲನಗರ ಗಂಟೆ ಹೋಗಿ ಸ್ವಲ್ಪ ಇದ್ರ ಬ್ರೇಕೆಲ್ಲ ಟೆಸ್ಟ್ ಮಾಡಿಸ್ಕೊಂಬರೋಣ ಅಂತೇಳಿ ಹೊರಟಿದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರೋ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್ ವಿತ್ ಟ್ಯಾಗರು. ಏನು ಮಳೆ ಗುರು ಇದು, ಯಪ್ಪ. ಸೊ ಆಗಲೇನೋ ಹೇಳ್ತಿದ್ದೆ, ಹಾಗೆ ಥಾಟ್ಸಲ್ಲೇ ಮುಳುಗೋಗ್ಬಿಟ್ಟೆ. ಹಾಗೆ ಹೇಳ್ತಾ ಕೊಡಗಲ್ಲಂತೂ ಹುಚ್ಚು ಅಂದರೆ ಹುಚ್ಚು ಮಳೆ ಗುರು. ಈಗಲೇ ಸ್ವಲ್ಪ ಬ್ರೇಕ್ ಕೊಟ್ಟಿದೆ ಅನಿಸುತ್ತೆ. ಹಾಗೆ ಟೋನಿಗೆ ಹೋಗಿ ಬರೋಣ ಅಂತೇಳಿ ಬೈಕ್ ತಗೊಂಡು ಹೊರಟೆ. ಸೊ ನಾನು ಮುಂಚೆ ಆಚೆ ಏರು ರೋಡಲ್ಲಿ ಹೋಗ್ತಿದ್ದೆ, ಈಗ ಹೊಸಕೋಟೆ ರೋಡಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಆ ರೋಡಲ್ಲಿ ಈ ಗಾಡಿ ತಗೊಂಡು ನನಗಂತೂ ಆಗಲ್ಲ ಗುರು ಇದು. ಮತ್ತು ನಾನು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ಲೈಕ್ ಗೊತ್ತಿಲ್ಲಲ್ಲ, ನಾನು ತುಂಬ ಲೈಟ್ ವೈಟ್ ಸ್ಟ್ರೀಟ್ ನೆಕಡಿಂದ ಈ ಗಾಡಿಗೆ ಬಂದಕ್ಕೆ ಯಾವ ಥರ ಅನ್ನಿಸ್ತಿದೆ ಯಾಕಂತ ಗೊತ್ತಿಲ್ಲ. ನಂಬಲಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಇದು ಗುಂಡಿಲಲ್ಲ, ಯಾಕಂದರೆ ಹೆವಿ ಅಲ್ಲ ಗಾಡಿ. ಏನು ಆಲ್ಮೋಸ್ಟ್ 245 kg ಇದೆ, ಆಲ್ಮೋಸ್ಟ್ 2.5 ಕ್ವಿಂಟಲೇ ಇದೆ. ಸೊ ರಿಸ್ಕ್ ಬೇಡ ಅಂತ ಹೇಳ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ನನ್ನ ವಾಯ್ಸ್ ಯಾವ ಲೆವೆಲಿಗೆ ಕೇಳಿಸ್ತಿದೆ ಗೊತ್ತಿಲ್ಲ. ಗೋಪ್ರೋಗೆ ಏನೆಲ್ಲ ಕವರ್ಗೆ ಪ್ಲಾಸ್ಟಿಕ್ ಎಲ್ಲ ಸುತ್ತಬಿಟ್ಟು ಹೋಗ್ತಾ ಇದ್ದೀನಿ. ಗೋಪ್ರೋಕ್ಕೆ ಮಳೆಗೆ ಏನಾಗಲ್ಲ, ಬಟ್ ಇದರದ್ದು ಅಡಾಪ್ಟರ್ ಬರುತ್ತಲ್ಲ ಸ್ವಲ್ಪ ರಿಸ್ಕಿ. ಹೋದರೆ 5,000 ರೂಪಾಯಿ ನೀರಿಗೆ ಹಾಕ್ದಂಗೆ ಆಯ್ತದೆ. ಸೊ ನನ್ನ ನೀವು ಟಿಪಿಕಲ್ ಅದೇ ರೋಡಲ್ಲಿ ಇದೇ ಟಿಪಿಕಲ್ ರೋಡಲ್ಲಿ ನೋಡ್ತಾ ಇರ್ತೀರಾ. ಸೊ ನಿಮ್ಮ ಕಡೆ ಎಲ್ಲ ಯಾವಾಗ ಗಂಟ್ಲೋಯ್ತು, ನಿಮ್ಮ ಕಡೆ ಎಲ್ಲ ಮಳೆ ಹೇಗಿದೆ ಗೊತ್ತಿಲ್ಲ, ಬಟ್ ಈ ಕಡೆ ಅಂತೂ ಸರಿಯಾಗಿದೆ. ಬಟ್ ವೆದರ್ ಈ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ರೆ ವಿರಶ್ ಕಡೆ ಅಂತೂ ದಾಂಧಲಿ ಆಗೋಗ್ಬಿಟ್ಟಿದೆ. ಫುಲ್ ಮರ ಬಿದ್ದು, ಕೆರೆ ತುಂಬಿ, ಗೋಡೆ ಬಿದ್ದು, ಕಾಂಪೌಂಡ್ ಬಿದ್ದು, ಕರೆಂಟ್ ಕಂಬ ಬಿದ್ದು, ಯಪ್ಪ ದೇವರೇ ಪಾಪ. ಇನ್ನು 1 ತಿಂಗಳು ಬೇಕಾ ಅಂತ ರಿಕವರ್ ಆಗೋಕ್ಕೆ ಹಂಗಿದೆ ನ್ಯೂಸಲ್ಲಿ ನೋಡ್ತಾ ಇದ್ರೆ. ಲೈಕ್ ರೋಡ್ದು ಕಂಡೀಷನಲ್ಲಿ ನಮ್ಮ ಇಲ್ಲಿ ಸದ್ಯಕ್ಕೆ ಹೀಗಿದೆ. ಇನ್ನು ಮಳೆ ಎಷ್ಟಾದರೂ ಬರಲಿ ಗುರು, ಹೆಂಗೆ ಬೇಕಾದ್ರೂ ಬರಲಿ, ಗಾಳಿ ಬೀಸಿದರೆ ಮಾತ್ರ ಕೆಲಸ ಕೆಟ್ಟೋಯ್ತು. ಕರೆಂಟ್ ಅಂತ ಹೇಳಿದ್ರೆ ಮರ್ತು ಬಿಡೋದು. ಸರಿಯಪ್ಪ UPS ಇಟ್ಕೊಂಡಿರ್ತೀವಿ ಮನೇಲಿ ಇನ್ವರ್ಟರು, ಒಂದು 2-3 ದಿನ ಬರ್ಬೋದು. ಮತ್ತೆ 3 ದಿನ ಇಲ್ಲ ಬಿಡಿ, 2 ದಿನ ಅಂತ ಇಟ್ಕೊಳ್ಳೋಣ. ಮತ್ತಿನ್ನೇನು ಮಾಡೋದು, ದೊಂದಿ ಕಚ್ಕೊಂಡಿರ್ಬೇಕು. ಸೊ ದೊಂದಿ ಅಂದರೆ ಏನು ಗೊತ್ತಾ, # ದೊಂದಿ. ಸೀಮೆಣ್ಣೆ ಹಾಕಿ ಬೇಕಿ ಕತ್ತಿಸ್ತಾರಲ್ಲ ಅದೇ. ಏನು ಮಾನ್ಸೂನ್ ರೈಡ್ ಸ್ಟಾರ್ಟ್ ಮಾಡ್ತೀನಿ ಗುರು. ಸೊ ಸ್ಟೇ ಟ್ಯೂನ್ಡ್. ಅಷ್ಟರೊಳಗಡೆ ನಾನು ಬೈಕ್ನ ಸ್ವಲ್ಪ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈ ಬೈಕ್ ಬಂದು 84 bhp ಇದೆ, 54 Nm ಟಾರ್ಕ್ ಇದೆ ಅಷ್ಟೇ. ಟಾರ್ಕ್ ತುಂಬ ಕಮ್ಮಿ. ಸೊ ಮ್ಯಾಟರ್ ಇಷ್ಟೇ, ಲೈಕ್ ಈ 4000-5000 RPM ಗಂಟ ಗಾಡಿ ಎಳೆಯೋದಿಲ್ಲ ಆಯಿತಾ. ಇಲ್ಲ, 4500 RPM ಗಂಟ ಗಾಡಿ ಅಂಥ ಪ್ರೆಷರ್ ಕೊಡೋದಿಲ್ಲ, ಪಿಕಪ್ ಕೊಡೋದಿಲ್ಲ. ಅದ್ರದ್ದು ಮೇಲೆ ಉಂಟಲ್ಲ ರಪ್ ಅಂತೇಳಿ 110, 120, 130, 140 ದಾಟಿ ಹೋಯ್ತಾ ಇರ್ತದೆ. ಸೊ ಅದು bhp ಜಾಸ್ತಿ ಇರೋ ಕಾರಣ ಆ ಥರ ಆಗೋದು. ಅದೇ ಇನ್ ಕೇಸ್ ಟಾರ್ಕ್ ಎಲ್ಲರೂ ಇನ್ನೂ ಒಂದು 10 Nm ಟಾರ್ಕ್ ಇನ್ನೊಂಚೂರು ಜಾಸ್ತಿ ಇದ್ದಿದ್ರೆ, ಈಗ 54 ಇರೋದು ಒಂದು 64 ಹೋಗಲಿ, ಒಂದು 65 ಎಲ್ಲ ಇದು ಬಿಟ್ಟಿದ್ರೆ ರಣ ಆಗಿಬಿಡ್ತಿತ್ತು. ಬಟ್ ಮ್ಯಾಟರ್ ಅಂದರೆ ಇದರಲ್ಲಿ ABS ಇಲ್ಲ ಗುರು. ನಾನು ABS ಓಡಿಸಿ ಅಭ್ಯಾಸ ಅಲ್ಲ. ಬಟ್ ಏನೇ ಹೇಳಿ, ಇದರದ್ದು ಫ್ರಂಟ್ ಬ್ರೇಕ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಡಿ. ಬ್ಯಾಕ್ ಬ್ರೇಕು ABS ಇಲ್ಲ ಅಂದರೆ ನಿಮಗೆ ಗೊತ್ತಲ್ಲ, ಜಾರಕ್ಕೆ ಸ್ಟಾರ್ಟ್ ಆಯ್ತದೆ ಹಿಂಗೆ. ಸೊ ನಾನಿದ್ರಲ್ಲಿ ಟಾಪ್ ಎಷ್ಟು ಹೊಡೆದಿದ್ದೀನಿ ಅಂತ ಕೇಳಿದರೆ 220 ಕ್ಲಾಕ್ ಮಾಡಿದ್ದೀನಿ. ಅದು ನಮ್ಮ ಈ ರೋಡಲ್ಲ, ಡೆಲ್ಲಿಯಿಂದ ಬರ್ಬೇಕಾದ್ರೆ ಎಕ್ಸ್ಪ್ರೆಸ್ ವೇ ಅಲ್ವಾ. ಸೊ ನಾನೀಗ ಬ್ಯಾಕ್ ಬ್ರೇಕ್ ಇಲ್ಲದೆ ಓಡಿಸ್ತಾ ಇದ್ದೀನಿ. ಅದನ್ನೆಲ್ಲ ರೆಡಿ ಮಾಡಿಸ್ಬೇಕೀಗ. ಆ್ಯಂಡ್ ಇನ್ನೊಂದು ಡಿಸಡ್ವಾಂಟೇಜ್ ಅಂದರೆ ವೆಯ್ಟ್ ಗುರು. ವೆಯ್ಟ್ ಟು ಪವರ್ ರೇಷಿಯೋ. ಲೈಕ್ 84 bhp 250 kg ಕೊಟ್ಟರೆ ಭಾರಿ ಕಷ್ಟ. ಅದೇ ಇದ್ರ ವೆಯ್ಟು ಟಾರ್ಕ್ ಬೇಕಾದ್ರೆ ಇಷ್ಟೇ ಇರಲಿ, 52, 54 ಇರಲಿ. ವೆಯ್ಟ್ ಇನ್ನೊಂದು
ಒಂದು 190 ಅಂತೂ ಒಂದು 200 ಒಳಗೆಲ್ಲ ಇದು ಬಿಟ್ಟಿದ್ರೆ ಸಖತ್ತಾಗಿರ್ತಿತ್ತು. ಇದರಲ್ಲಿ ಸ್ಟಾಕ್ ಎಕ್ಸಾಸ್ಟ್ ಇಲ್ಲದೆ ಇರೋ ಕಾರಣ ಮೋಸ್ಟ್ಲಿ ವೆಯ್ಟ್ ತುಂಬ ಕಟ್ಔಟ್ ಆಗಿರ್ಬೋದು ಅಂದ್ಕೊಳ್ತೀನಿ. ನೋಡಿ 130, 136, 137 ಎಲ್ಲ ತಲುಪಿಬಿಡ್ತದೆ. ಪೊಲೀಸರು ಇಡ್ತಾರಲ್ಲ ಒಂದೊಂದ್ಸಲ, ಫುಲ್ ಕಂಟ್ರೋಲ್ ಮಾಡ್ಕೊಂಬೇಡ. ಇಲ್ಲ ಭಾರಿ ಕಷ್ಟ ಗುರು, ಹೆದರ್ಕೊಂಡು ಓಡಾಡಬೇಕು. ನಮ್ಮದು ತಪ್ಪಿರುತ್ತೆ, 65 ಅಂತ ಹಾಕಿಡ್ತಾರೆ, ಅಂತೂ ಜಾಸ್ತಿ ಹೋಗ್ತಾ ಇರ್ತೀವಿ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಮಳೆ ಕಮ್ಮಿ ಇರೋಂಗಿದೆ. ಅದು ಮತ್ತೆ ಮುಂಚೆಯಿಂದ ನೋಡ್ತಾ ಇದ್ದೀವಿ, ಯಾವಾಗ ರೇಡಿಯೋದಲ್ಲಿ ಟಿ ವಿಲಿ ಕೊಡಗಿನಾದ್ಯಂತ ಭಾರಿ ಮಳೆಗೆ ರಜೆ ಘೋಷಿಸಲಾಗಿದೆ ಅಂತ ಬರ್ತದೋ ಆ ದಿನ ಮಳೆನೇ ಇರೋದಿಲ್ಲ ಗುರು. ಮಳೆ ಕಮ್ಮಿ ಆದ ಕಾರಣ ಶಾಲಾ ಕಾಲೇಜುಗಳು ಮತ್ತೆ ತೆರವುಗೊಳಿಸಿ ಎಂಥದ್ದು ರಿಓಪನ್ ಆಯ್ತಿದೆ ಅಂತ ಬಂದಾಗ ಹುಚ್ಚು ಮಳೆ. ಅದೇನು ಕತೆನೋ ಗೊತ್ತಿಲ್ಲ, ಅದು ಹೆಂಗೆ ಸಿಂಕ್ ಆಯ್ತಿದೆಯೋ ಗೊತ್ತಿಲ್ಲ ಗುರು. ಅಂತೂ ಗುಡ್ಡೆ ಸುರಿದಾಟಿದೆ. ಏನು ಟ್ರಾಫಿಕ್ ಗುರು, ಅಪ್ಪ. ಸ್ಟಾರ್ಟ್ ಆಯ್ತು ಗುರು. ರೋಡೆಲ್ಲ ನೋಡಿ ಹೆಂಗ್ ಡ್ರೈ ಹಾಕೊಂಡಿದೆ. ನಮ್ಮ ಕಡೆ ಎಲ್ಲ ಈ ಥರ ಡ್ರೈಯೇ ನೋಡಿಲ್ಲ ಅನ್ಸುತ್ತೆ. ಈಗ ಒಂದು ಪಾಸ್ ಒಂದು ವೀಕಿಂದ ಹಂಗೊಂದು ಕೆಚ್ತಾ ಇದೆ ಮಳೆ. ನನಗೆ ತಲೆ ಬಿಸಿ ಏನು ಗೊತ್ತಾ, ಇನ್ನೂ K12 ರಿಜಿಸ್ಟರ್ ಮಾಡಿಸ್ಕೊಳಕ್ಕಾಗಿಲ್ಲ. ಯಾಕಂದರೆ ಇನ್ನೂ NOC ಬಂದಿಲ್ಲ. NOC ಬಂದಂಗೆ ಫಸ್ಟ್ ಮಾಡೋ ಕೆಲಸ K12 ಮಾಡಿಸ್ಕೊಡೋದು. ಅದಕ್ಕೆ ಸ್ವಲ್ಪ ತಲೆ ಬಿಸಿ ಅಷ್ಟೆ. ಬಟ್ ಡಾಕ್ಯುಮೆಂಟ್ ಎಲ್ಲ ಒರಿಜಿನಲ್ ಇದೆ ನನ್ನ ಜೊತೆ. ಯಾಕೆ ಸುಮ್ಮನೆ ಏನಾರೊಂದು ಲೂಪ್ ಹೋಲ್ಸು ಅಲ್ಲಿ ಇಲ್ಲಿ ಅಂತ ಹುಡುಕ್ತಾರೆ. ಕೊನೆ ಪಕ್ಷ ಮಿರರ್ ಇಲ್ಲ ಅಂತಾದರೂ ಫೈನ್ ಹಾಕ್ತಾರೆ. ಅದು ಸಾಲಿಲ್ಲ ಅಂದರೆ ಕ್ಯಾಮರಾ ಇದೆ ಅಂತ ಬೇಕಾದ್ರೆ ಫೈನ್ ಹಾಕ್ತಾರೆ. ಬನ್ನಿ. ಏನೇ ಹೇಳಿ ಒಳ್ಳೆ ಐ ಕ್ಯಾಚಿ ಮಾತ್ರ ಇದು ಬೈಕ್. ಈ ಬೈಕ್ ಏನು ಗೊತ್ತಾ, ಇಲ್ಲಿಂದನೂ ಹಡಗು ಥರ ಕಾಣಿಸ್ತದೆ, ಹಿಂದಿಂದ ಇನ್ನೂ ದೊಡ್ಡ ಹಡಗು ಥರ ಕಾಣಿಸ್ತದೆ ಗುರು. ಫೋಟೋದಲ್ಲಿ ನೋಡ್ಬೇಕಾದ್ರೆ ಒಳ್ಳೆ FZ ಥರ ಕಾಣಿಸ್ತಾ ಇರ್ತದೆ. ಬಟ್ ಲೈವ್ ಆಗಿ ಅಂತೂ ಹೆವಿ ಬಲ್ಕ್ ಇದೆ ಬೈಕ್. ಇದು ಓಡ್ಸೋಕ್ಕೆ ಒಂಥರ ಖುಷಿ ಆಗುತ್ತೆ. ಹೈವೇಗಳಲ್ಲಿ ಆಫ್ ರೋಡ್ ಹೊಡಿತೀನಿ ಅಂದರೆ ಅದರಜ್ಜಿ 1 ತಿಂಗಳು ಹೊಡೆದ್ಬಿಟ್ರೆ ಸಾಕು, 3 ತಿಂಗಳು ಜಿಮ್ ಆಗ್ಬೋದು. ಟೌನ್ ಒಳಗಂತೂ ಸಿಕ್ಕಾಪಟ್ಟೆ ಕಷ್ಟ ಗುರು. ಏನು ಟ್ರಾಫಿಕ್ ಅಲ್ವಾ. ಅದು ಕುಶಾಲನಗರ್ ಈ ರೇಂಜಿಗೆ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ ಅಂತ ಯಾರು ಮನಸ್ಸಲ್ಲೂ ನೆನೆಸ್ಕೊಂಡಿರೋದಿಲ್ಲ. ಆ ರೇಂಜಿಗೆ ಜಾಸ್ತಿ ಆಗಿದೆ. ಸೊ ನಮ್ಮ ಹುಡುಗಂದು ವರ್ಕ್ಶಾಪಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಮ್ಮ ಕಿರಣ ಆಲ್ಮೋಸ್ಟ್ ಎಲ್ಲ ಬೈಕುಗಳದ್ದು ಮಾಡ್ತಾನೆ. ಇದು ಮತ್ತು ಅಂಥ ದೊಡ್ಡ ಮೇಜರ್ ಇಶ್ಯೂಸ್ ಎಲ್ಲ ಏನಿಲ್ಲಲ್ಲ, ಜಸ್ಟ್ ಬ್ರೇಕು ಗಿಕ್ಕು ಅಂಥವು ಅಷ್ಟೇ. ನಾರ್ಮಲಾಗಿ ಬೈಕುಗಳಿಗೆ ಯಾವ್ದು ಬರುತ್ತೋ ಅಷ್ಟು ಮಾತ್ರ. ಏನು 4000 ಅವರ್ ಅಲ್ಲ 4000 RPM ದಾಟಿದ ಮೇಲೆ ಕೈಯಿಂದ ಹ್ಯಾಂಡ್ಲೇ ಬಿಟ್ಟು ಹೋಯ್ತದಲ್ಲ ಗುರು. ಸಖತ್ತಾಗಿ ಹಿಡಿತದೆ ಏನು ಹೇಳಿ. ಕಿರಣ ಮತ್ತೆ ಮತ್ತೆ ಕಿರಣ ಆರಾಮ್ ಎಂತ ಆರಾಮು. ಮಳೆ ಇಲ್ಲಿ ಹಿಂಗಲ್ಲ, ನಮ್ಮಲ್ಲಿ ನಿಂತ್ಕೊಳಕ್ಕಾಗದಂಗೆ ಹೊಡಿತಾ ಉಂಟು ಮಳೆ.
ಅದೊಂದು ಬ್ಲ್ಯಾಕ್ ಸೆಟ್ಟು ಕೀಲ ಎಲ್ಲ ನಿಂದೇನೋ ನಮ್ಮದೇ ಅಂತ ಹೇಳು. ಬ್ಯಾಕ್ ಬ್ರೇಕು ಕಚ್ತಾ ಇಲ್ಲ, ಮೋಸ್ಟ್ಲಿ ಫುಲ್ ಆಯಿಲ್ ಖಾಲಿ ಆಗಿದೆ ಅದರದ್ದು. ಒಳಗಾಕ್ಬಿಡ್ಲಾ? ಟ್ರಾಫಿಕ್ ಇರ್ಬೇಕಾದ್ರೆ ಹಂಗೆ ಗ್ಯಾಲಕ್ಸಿ ಹೋಟೆಲ್ ಹತ್ರ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗ್ಯಾಲಕ್ಸಿಗೆ ಬಂದೆ. ಇಲ್ಲಿ ಬಂದು ನೋಡ್ಬೇಕಾರೆ ಸ್ಕೈ ಡೆಕ್ 16 ಅಂತ ಏನೋ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಸ್ಕೈನ್ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಯು ವಿಲ್ ನೆವರ್ ಫರ್ಗೆಟ್ ಅಂತ ಇದೆಯಪ್ಪ. ಏನೆಲ್ಲ ಬಂತು ಗುರು ನಮ್ಮ ಕುಶಾಲನಗರಕ್ಕೆ, ಫುಲ್ ಉದ್ಧಾರ ಆಯ್ತಿದೆ. ಆಗಲಿ ಒಳ್ಳೆಯದು, ಏನಂತೀರ? ಮತ್ತು ಟ್ರಯಲ್ ನೋಡಬೇಕಲ್ವ, ನೋಡೋಣ. ಇನ್ಸ್ಟಾ 360 ಗೋಪ್ರೋಗಿಂತ ಹೆವಿ ಸ್ಲೋ ಗುರು. ಲೈಕ್ ಗೋಪ್ರೋ ಎಲ್ಲ ಅಲ್ಟಿಮೇಟು, ಒಂದು ಕ್ಲಿಕ್ಕಲ್ಲಿ ರಪ್ ಅಂತ ರೆಕಾರ್ಡ್ ಆಗಿ ಸ್ಟಾರ್ಟ್ ಹಾಕ್ಕೊಂಡ್ಬಿಡುತ್ತೆ. ಇನ್ಸ್ಟಾ 360 ಯೋಚನೆ ಮಾಡಿ, ಊಟ ಮಾಡಿ, ಕೈ ತೊಳೆದು, ಬಾಯಿ ಓಡಿಸಿ, ಸೋಂಬು ತಿಂದು, ನೀರು ಕುಡಿದು ಮತ್ತೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಹಂಗೆ ಇಷ್ಟೊತ್ತಲ್ಲಾಗಿ ಊಟದ ರಪ್ ಅಂತ ಮುಗಿಸ್ಕೊಂಡೆ ಹೊರಟೆ. ಇಲ್ಲಿ ಕುಶಾಲನಗರದಲ್ಲಿ ಈ ಥರ ಇರ್ಬೋದು, ಬಟ್ ನಮ್ಮ ಮಳೂರಲ್ಲಿ ಕೆಚ್ಚಾಡ್ತಿರ್ಬೋದು ಮಳೆ ಗಾಳಿ ತಿಳ್ಕೊಂಡು. ಮಳೆ ಬೇರೆ ಹತ್ರ ಅಲ್ಲ, ರೀಫ್ಯೂಲು ಸ್ವಲ್ಪ ಮಾಡಿಸ್ಕೊಳ್ಳೋಣ. ಮಾವನವ್ರು ಬೇರೆ ಇದರಲ್ಲಿ. ಟ್ರಾಫಿಕ್ ನೋಡುಗರು, ಅಪ್ಪ ಏನು ಅವಸ್ಥೆ ಇದು, ಏನು ಅವಸ್ಥೆ. ಸರಿಯಾಗಿ ಮಳೆ ಬೇರೆ ಅಲ್ವಾ, ಎಲ್ಲ ಗಜಿ ಬಿಜಿ ಆಗಿಬಿಟ್ಟಿದೆ ಎಲ್ಲ. ಇನ್ನು ನಿಮ್ಮ ಮುಂದಿನ ನಿಲ್ದಾಣ ನಮ್ಮ ಮನೆ. ವೆದರ್ ಅಂತೂ ಕಿತ್ಕೊಂಡು ಹೋಗಂಗೆ ಚಳಿ ಇದೆ ಗುರು. ನಾನು ಬೇರೆ ಬರೀ ರೈನ್ ಕೋಟ್ ಹಾಕೊಂಡು ಒಂದು ಟೀ ಶರ್ಟ್ ಹಾಕೊಂಡು ಅಷ್ಟೇ ಒಳಗೆ. ಯಾಪಡೆ ಕೈಯೆಲ್ಲ ಆಲ್ರೆಡಿ ನಂಬಾಗಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಮಿಣಿಕಿ ಅಂತಿದೆ ಕೈ ಬೆರಳುಗಳು. ಒಳ್ಳೆ ವೈಬ್, ಚೆನ್ನಾಗಿದೆ. ಮಳೆಲೆಲ್ಲ ಓಡಿಸಾಡೋದು ತಿಕ್ಲು ಅಂತ ಹೇಳ್ಬೋದು. ತಿಕ್ಲು ಅಂತ ತಿಳ್ಕೊಂಡ್ರೂ ಬೇಜಾರಿಲ್ಲ, ನಮಗೆ ಒಂಥರ ಹುಚ್ಚು ಇದು. ಸುಮ್ಮನೆ ಯಾರ್ಯಾರಿಗೋ ಯಾವುದ್ಯಾವುದಕ್ಕೋ ಎಡಿಕ್ಟ್ ಆಗೋ ಬದಲು ಇಂಥದ್ದೊಂದು ಪ್ಯಾಷನ್ನ ಫಾಲೋ ಮಾಡ್ಕೊಂಡಿರೋಣ ನಮ್ಮ ಪಾಡಿಗೆ. ಏನಂತೀರ? ಮಳೆ ಬರಲಿ ಹೊಳೆ ಇರಲಿ, ಅಲ್ಲ ಹೊಳೆ ಬರಲಿ ಮಳೆ ಇರಲಿ, ಹೆಂಗಾರಿರಲಿ ಖುಷಿಯಾಗಿರೋಣ ಅಷ್ಟೇ. ಏನಂತೀರ? ಎಷ್ಟೇ ಸಲ ಈ ರೋಡಲ್ಲಿ ಬರಬಾರ್ದು ಅಂತ ತಿಳ್ಕೊಂಡ್ರು ಅರ್ಜೆನ್ಸಿಗೆ ಏನು ಮಾಡೋಕ್ಕಾಗಲ್ಲ, ಬರಲೇಬೇಕಾಯ್ತದೆ. ಇದ್ಯಾರು ರೋಡ್ ಮಧ್ಯೆ ನಿಲ್ಸ್ಕೊಂಡ್ಬಿಟ್ಟಿಯಾರಲ್ಲ ವ್ಯಾನ್ನ, ಏನೋ ಸರ್ಕಸ್ ಮಾಡ್ತಿದ್ದಾರೆ. ಓ, ಈ ದೊಡ್ಡ ಟೈರ್ಗಳದ್ದು ಪ್ರಾಬ್ಲಮ್ ನೋಡಿದ್ರಾ? ಅಪ್ಪ ಜೀವ ಬಾಯಿ ಬಂದು ಅಂದ್ರು ಒಂದು ಗಳಿಗೆ. ಈ ದೊಡ್ಡ ಟೈರ್ಗಳಿದ್ದಾಗ ಏನಾಗುತ್ತೆ, ಈ ಥರ ಕಟ್ ಪೀಸ್ ಇರುತ್ತಲ್ಲ ರೋಡಲ್ಲಿ, 2 ಪೀಸು, ಒಂದು ಕೆಳಗಡೆ ಒಂದು ಮೇಲೆ ಇದ್ದಾಗ ಬೈಕ್ನ ತಿರುಗಿಸಾಕ್ಬಿಡುತ್ತೆ. ಅದಕ್ಕೆ ಸರಿಯಾಗಿ ಹೆವಿ ಬೈಕ್ ಬೇರೆ ಚರಂಡಿಗೆ ಹೋಗ್ಬಿಡ್ತಿದ್ದಲ್ಲ ಗುರು ಈಗ ನಾನು. ಚೆನ್ನಾಗಿದೆ ಗುರು, ಚೆನ್ನಾಗಿದೆ.
ರೋಡಲ್ಲಿ ಬರಲೇಬಾರ್ದು ಏನೇ ಹೇಳಿ, ಅಷ್ಟೇ ಅರ್ಜೆಂಟ್ ಇರಲಿ ಇನ್ಮೇಲೆ. ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಒಂಥರ ಫುಲ್ ಚೆಂಡಾಗಿ ಹೋಗಿ ನೀರಲ್ಲಿ ಮುಳುಗ್ಸಿರೋ ಕೋಳಿ ಥರ ಆಗಿದ್ದೀನಿ. ಸೊ ಇವತ್ತಿಗೆ ಇಷ್ಟೇ. ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿಗಂಟ ಸಿ ಯು, ಬಾಯ್, ಸೈನಿಂಗ್ ಔಟ್, ಪೀಸ್.